ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತು ನಾನು ಕಡಲೆ ಗುಜ್ಜೆ ಸುಕ್ಕ ಮಾಡ್ತಾ ಇದ್ದೇನೆ. ಮಂಗಳೂರು ಬ್ರಾಹ್ಮಣರ ಶೈಲಿಯಲ್ಲಿ ಮಾಡ್ತಾ ಇದ್ದೇನೆ. ಮಂಗಳೂರು ದೇವಸ್ಥಾನಗಳಲ್ಲೆಲ್ಲ ಮಾಡ್ತಾರಲ್ಲ, ಅದೇ ಟೇಸ್ಟಲ್ಲಿ ಬರ್ತದೆ. ಕಡಲೆ ಗುಜ್ಜೆ ಒಳ್ಳೆ ಕಾಂಬಿನೇಷನ್. ಕಡಲೆ ಗುಜ್ಜೆ ಕೊಚ್ಚಿ ಮಾಡಿದ್ರೆ ಉಂಟಲ್ಲ, ಗುಜ್ಜೆಯನ್ನು ಕೊಚ್ಚಿ ಮಾಡೋದು ತುಂಬ ಸೂಪರಾಗಿ ಬರ್ತದೆ. ಹಾಗೆ ಹೇಗೆ ಮಾಡೋದು ಅಂತ ನೋಡುವ ಫ್ರೆಂಡ್ಸ್. ತುಂಬ ಒಳ್ಳೆಯದಾಗ್ತದೆ ಇದು ಸುಕ್ಕ. ಹೇಗೆ ಮಾಡೋದು ಅಂತ ತೋರಿಸ್ತೇನೆ ನೋಡಿ. ಒಂದು ಎಳತ್ತು ಗುಜ್ಜೆ ತೆಕ್ಕೊಂಡಿದ್ದೇನೆ ನಾನು ನೋಡಿ. ಕೊಚ್ಕೊಂಡೆಲ್ಲ ಇಟ್ಟಿದ್ದೇನೆ ನೋಡಿ. ಸಣ್ಣ ಸಣ್ಣದಾಗಿ ಕೊಚ್ಚಬೇಕು. ಕೊಚ್ಚಿದರೆ ಒಳ್ಳೆಯದಾಗ್ತದೆ. ನೀವು ಈಗ ಕಟ್ ಮಾಡಿ ಮಾಡೋದಕ್ಕಿಂತ ಇದರ ಕೊಚ್ಕೊಂಡು ಮಾಡಿದರೆ ತುಂಬ ಟೇಸ್ಟ್ ಆಗ್ತದೆ ನೋಡಿ. ನೋಡಿ ಇದಕ್ಕೆ ಸಾಮಗ್ರಿ: 2 ಟೇಬಲ್ ಸ್ಪೂನ್ ಉದ್ದಿನ ಬೇಳೆ, 2 ಟೇಬಲ್ ಸ್ಪೂನ್ ಕೊತ್ತಂಬರಿ ಕಾಳು, 1/4 ಸ್ಪೂನ್ ಮೆಂತೆ, ಮತ್ತು 1 ಟೇಬಲ್ ಸ್ಪೂನ್ ಜೀರಿಗೆ, ಮತ್ತು ಸ್ವಲ್ಪ ಕರಿಬೇವು, ಮತ್ತೊಂದು 20 ಇದು ಮೆಣಸು, ಬ್ಯಾಡಗಿ ಮೆಣಸು, ಮತ್ತೊಂದು 10 ಇದು ಗುಂಟೂರು ಮೆಣಸು ತಗೊಂಡಿದ್ದೇನೆ ನಾನು. ಒಟ್ಟಿಗೆ ಹಾಕಿ ಹುರ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ರೋಸ್ಟ್ ಆಗಬೇಕು ಇದು ನೋಡಿ. ಕೆಂಪಾಗಬೇಕು, ಎಲ್ಲ ಉಬ್ಬಿ ಬರಬೇಕು ಮೆಣಸು. ನೀವು ಮೆಣಸೆಲ್ಲ ಎಷ್ಟು ಫ್ರೈ ಆಗ್ತದಲ್ಲ ಅಷ್ಟು ಚೆನ್ನಾಗಿ ಬರ್ತದೆ ಇದು ಫ್ಲೇವರ್ ನೋಡಿ. ಇದು ಉಳಿದಿರುವ ಇಂಗ್ರೀಡಿಯೆಂಟ್ಸನ್ನು ನಾನು ಬೇರೆ ಹುರ್ಕೊಳ್ತಾ ಇದ್ದೇನೆ. ಉದ್ದಿನ ಬೇಳೆ ಮತ್ತು ಕೊತ್ತಂಬರಿ ಎಲ್ಲ. ಉದ್ದಿನ ಬೇಳೆ ಮತ್ತು ಕೊತ್ತಂಬರಿ ಸಮ ಪ್ರಮಾಣ 2 ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ. ಜೀರಿಗೆ 1 ಟೇಬಲ್ ಸ್ಪೂನ್, ಮತ್ತು ಮೆಂತೆ 1/4 ಸ್ಪೂನ್, ಸ್ವಲ್ಪ ಕರಿಬೇವಿನ ಸೊಪ್ಪು ಎಲ್ಲ ಒಟ್ಟಿಗೆ ಹಾಕಿ ಹುರ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಕೆಂಪಾಗುವ ತನಕ ಹುರ್ಕೊಳ್ಬೇಕು. ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಹುರ್ಕೊಳ್ಬೇಕು, ಇಲ್ಲಾಂದರೆ ನಿಮಗೆ ಅದು ಫ್ಲೇವರ್ ಬರೋದಿಲ್ಲ. ನಿಮಗೆ ಸೀದೋಗ್ತದಷ್ಟೇ, ಇದು ಫ್ರೈ ಆಗೋದಿಲ್ಲ. ಅದಕ್ಕಾಗಿ ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಹುರ್ಕೊಳ್ಬೇಕು ನೋಡಿ. ಎಲ್ಲ ಒಟ್ಟಿಗೆ ಹಾಕ್ಕೊಂಡಿದ್ದೇನೆ ನಾನು. ಇದಕ್ಕೊಂದು ಸಣ್ಣ ಪೀಸ್ ಹುಳಿ ಕೂಡ ಹಾಕಬೇಕು, ತುಂಬ ಅಲ್ಲ. ಸುಕ್ಕಕ್ಕೆಲ್ಲ ಹುಳಿ ಕಮ್ಮಿ ನೋಡಿ. ಒಂದಿಷ್ಟು ಹುಳಿ ಹಾಕ್ಕೊಂಡಿದ್ದೇನೆ ನೋಡಿ. ಇದನ್ನು ಇಟ್ಟಿದ್ದೇನೆ ನಾನು. ಈಗ ತೆಂಗಿನ ತುರಿಯನ್ನು ನಾನು ಸ್ವಲ್ಪ ಅರಿಶಿನ ಹುಡಿ ಹಾಕಿ ಹುರ್ಕೊಳ್ತಾ ಇದ್ದೇನೆ ನೋಡಿ. ಒಂದು ಅರ್ಧ ತೆಂಗಿನಕಾಯಿಯನ್ನು ನಾನು ಒಟ್ಟಿಗೆ 1/2 ತೆಂಗಿನಕಾಯಿ ಹಾಕ್ತಾ ಇದ್ದೇನೆ ನಾನು. 1/2 ತೆಂಗಿನಕಾಯಿ ತಗೊಂಡಿದ್ದೀನಿ. ಅದರಲ್ಲಿ ಅರ್ಧ ತೆಂಗಿನಕಾಯಿಯನ್ನು, ಅರ್ಧ ಗೆರಟೆ ತೆಂಗಿನಕಾಯಿಯನ್ನು ನಾನು ಹುರ್ಕೊಳ್ತಾ ಇದ್ದೇನೆ. ಅರಿಶಿನ ಹುಡಿ ಹಾಕಿ ಹುರ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಹುರ್ಕೊಳ್ಬೇಕು. ತುಂಬ ಕಪ್ಪಾಗೋದು ಏನು ಬೇಡ, ಸ್ವಲ್ಪ ಫ್ರೈ ಆದರೆ ಸಾಕು. ಸ್ವಲ್ಪ ಫ್ರೈ ಮಾಡಿದರೆ ಆಯಿತು. ಅರ್ಧ ಗೆರಟೆ ತೆಂಗಿನಕಾಯಿಯನ್ನು ಒಟ್ಟಿಗೆ 1/2 ತೆಂಗಿನಕಾಯಿ ಹಾಕಲಿಕ್ಕೆ ಉಂಟು. ಮತ್ತು ಇನ್ನೂ 1 ತೆಂಗಿನಕಾಯಿಯನ್ನು ನಾನು ಮತ್ತೆ ಹೇಳ್ತೇನೆ ನಿಮಗೆ, ಮತ್ತೆ ಹಾಕಲಿಕ್ಕೆ ಉಂಟು ನೋಡಿ. ಈಗ ಗುಜ್ಜೆಯನ್ನು ಕ್ಲೀನ್ ಮಾಡಿ ಎಲ್ಲ ಇಟ್ಟಿದ್ದೇನೆ. ಇದನ್ನು ನಾನು ಸ್ವಲ್ಪ ನೀರು ಹಾಕಿ ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ನೀರು ತುಂಬ ಹಾಕಬೇಡಿ. ಗುಜ್ಜೆ ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟೇ ನೀರು ಹಾಕಿದರೆ ಆಯಿತು ನೋಡಿ. ಅರಿಶಿನ ಪುಡಿ ಹಾಕ್ತಾ ಇದ್ದೇನೆ. ಇದು ಎಳತ್ತು ಗುಜ್ಜೆ ಆಗಿರೋದ್ರಿಂದ ಬೇಗ ಬೇಯ್ತದೆ ನೋಡಿ. ರುಚಿಗೆ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ ನಾನು. ಕಡಲೆ ಬೇಯಲಿಕ್ಕೆ ಇಟ್ಟಿದ್ದೇನೆ ಒಂದು ಸೈಡಲ್ಲಿ, ಅದಕ್ಕೆ ಉಪ್ಪು ಹಾಕಿದ್ದೇನೆ ನಾನು. ಉಪ್ಪು ಹಾಕಿ ಕಡಲೆ ಬೇಯಲಿಕ್ಕೆ ಇಟ್ಟಿದ್ದೇನೆ ನೋಡಿ. ಇದಕ್ಕೆ ಬೆಲ್ಲದ ಪಾಕ ಹಾಕ್ತಾ ಇದ್ದೇನೆ. ಬೆಲ್ಲ ಇದ್ದರೆ, ಪೀಸ್ ಇದ್ದರೆ ಹಾಕಿ. ಪಾಕಕ್ಕಿಂತ ಬೆಲ್ಲ ಒಳ್ಳೆಯದಾಗ್ತದೆ. ಸ್ವಲ್ಪ ಇಂಗು ಇದ್ದರೆ ಇಂಗು ಕೂಡ ಹಾಕಿ. ನಾನು ಇಂಗು ಹಾಕೋದು ಸ್ಕಿಪ್ ಆಗಿದೆ ಫ್ರೆಂಡ್ಸ್, ಇದರಲ್ಲಿ ಬರಲಿಲ್ಲ. ಇಂಗಿದ್ರೆ ಹಾಕಿ. ಗುಜ್ಜೆ ಸ್ವಲ್ಪ ಗ್ಯಾಸ್ ಅಲ್ಲ, ಹಾಗಾಗಿ ವಾಯು ಆಗಿರೋದ್ರಿಂದ ಇಂಗು ಸ್ವಲ್ಪ ಹಾಕಿ ನೋಡಿ. ಕಡಲೆ ಬೇಯಲಿಕ್ಕೆ ಇಟ್ಟಿದ್ದೇನೆ ನಾನು. ಇದನ್ನೊಂದು 4 ವಿಸಿಲ್ ಇಡ್ತೇನೆ ಕಡಲೆ ನೋಡಿ. ಇದು ಚೆನ್ನಾಗಿ ಬೇಯಬೇಕು ಗುಜ್ಜೆ. ಈಗ ಈ ಸ್ಪೈಸಸ್ ಎಲ್ಲ ರುಬ್ಕೊಳ್ತಾ ಇದ್ದೇನೆ ನೋಡಿ. ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಪೌಡ್ರ್ ಮಾಡ್ಕೊಂಡಿದ್ದೇನೆ ನಾನು. ಇದಕ್ಕೆ ಈಗ ತೆಂಗಿನ ತುರಿಯನ್ನು, ಹುರ್ಕೊಂಡಿರುವ ತೆಂಗಿನ ತುರಿಯನ್ನು ಪುನಃ ಹಾಕಿ ಒಮ್ಮೆ ಪಲ್ಸ್ ಮಾಡಬೇಕು. ನೀವು ಮಿಕ್ಸಿಯಲ್ಲಿ ರುಬ್ಬೋದಕ್ಕಿಂತ ಉಂಟಲ್ಲ, ಗ್ರೈಂಡರ್ ಇದರಲ್ಲಿ ಕಲ್ಲಲ್ಲಿ ರುಬ್ಬಿದರೆ ತುಂಬ ಒಳ್ಳೆಯದಾಗ್ತದೆ ಸುಕ್ಕ. ಅಂದರೆ ತೆಂಗಿನಕಾಯಿ ತುಂಬ ಇದಾಗಬಾರ್ದು, ಸಣ್ಣ ಆಗಬಾರ್ದು. ಅದಕ್ಕೆ ಕಲ್ಲಲ್ಲಿ ರುಬ್ಬಿದರೆ ತುಂಬ ಒಳ್ಳೆಯದಾಗ್ತದೆ. ನಾನು ಅದಕ್ಕಾಗಿ ತೆಂಗಿನಕಾಯಿ ಒಂದು ತೆಂಗಿನಕಾಯಿಯನ್ನು ತುರಿದು ಹಾಕ್ಕೊಳ್ತಾ ಇದ್ದೇನೆ. ಇದು ಅರ್ಧ ಮಾತ್ರ ಪೌಡ್ರ್ ಮಾಡ್ಕೊಂಡಿದ್ದೇನೆ, ಯಾಕಂದರೆ ತಿನ್ನಲಿಕ್ಕೆ ತೆಂಗಿನಕಾಯಿ ತುರಿ ಸಿಕ್ಕಿದರೆ ಒಳ್ಳೆಯದಾಗ್ತದೆ ನೋಡಿ. ಇದು ಗುಜ್ಜೆ ಬೇಯ್ತಾ ಬಂದಿದೆ ನೋಡಿ. ಇದಕ್ಕೆ ನೋಡಿ ಕಡಲೆ ಕೂಡ ಬೇರೆ ಬೇಯಿಸಿದ್ದೇನೆ. ಇದು ಕೂಡ ಬೆಂದಿದೆ ನೋಡಿ. ಕಡಲೆ 4 ವಿಸಿಲ್ ಇಟ್ಟಿದ್ದೇನೆ ನಾನು. ಖಾಲಿ ಉಪ್ಪು ಹಾಕಿ ಬೇಯಿಸಿದ್ದೀನಿ ಕಡಲೆಯನ್ನು. ಇದು ಕಡಲೆಯನ್ನು ಕೂಡ ಗುಜ್ಜೆಗೆ ಹಾಕ್ತಾ ಇದ್ದೇನೆ ನಾನು. ಗುಜ್ಜೆ ಬೆಂದಿದಲ್ಲ, ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೇನೆ. ನೀರೆಲ್ಲ ತುಂಬ ಹಾಕಬೇಡಿ. ಎಷ್ಟು ಬೇಯಲಿಕ್ಕೆ ಬೇಕೋ ಅಷ್ಟೇ ಹಾಕಿದರೆ ಆಯಿತು. ಗುಜ್ಜೆ ರಪ್ಪ ಬೇಯ್ತದೆ. ಎಳತ್ತು ಗುಜ್ಜೆ ಆದರೆ ಬೇಗ ಬೇಯ್ತದೆ ನೋಡಿ. ತುಂಬ ಟೇಸ್ಟ್ ಆಗ್ತದೆ ಈ ಥರ ಸುಕ್ಕ ಮಾಡಿದರೆ.
ಒಮ್ಮೆ ಟ್ರೈ ಮಾಡಿ ನೋಡಿ. ನೋಡಿ ಉಪ್ಪು ಎಲ್ಲ ನೋಡಿ ಹಾಕಿ, ನಾನು ಕಡಲೆಗೆ ಬೇರೆ ಹಾಕಿದ್ದೇನೆ ಮತ್ತು ಗುಜ್ಜೆಗೆ ಬೇರೆ ಹಾಕಿದ್ದೇನೆ. ಈಗ ಪುನಃ ಉಪ್ಪು ನೋಡಿ ಹಾಕ್ತಾ ಇದ್ದೇನೆ ನೋಡಿ. ಈಗ ಗ್ರೈಂಡ್ ಮಾಡಿದ ಪೌಡರನ್ನು ಹಾಕ್ತಾ ಇದ್ದೇನೆ, ಮಸಾಲವನ್ನು ಹಾಕ್ತಾ ಇದ್ದೇನೆ. ಟೇಸ್ಟ್ ಆಗ್ತದೆ ಫ್ರೆಂಡ್ಸ್, ಒಮ್ಮೆ ಟ್ರೈ ಮಾಡಿ ನೋಡಿ. ಗುಜ್ಜೆ ಕಡಲೆ ತುಂಬ ಫೇಮಸ್ ಮ್ಯಾಂಗ್ಳೂರಲ್ಲಿ. ಗುಜ್ಜೆ ಕಡಲೆ ಇಷ್ಟ ಇಲ್ಲ ಅಂತ ಹೇಳುವವರು ಯಾರೂ ಇಲ್ಲ. ತುಂಬ ಟೇಸ್ಟ್ ಆಗ್ತದೆ, ಎಲ್ಲ ಇಷ್ಟಪಡುವಂತಹ ಒಂದು ಪದಾರ್ಥ ಇದು. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡಿ. ಒಂದೇ ಥರ ಮಿಕ್ಸ್ ಮಾಡಬೇಕು, ಡ್ರೈ ಆಗಿ ಬರ್ತದೆ ಇದು. ನಿಮಗೆ ಸ್ವಲ್ಪ ಗಸಿ ಗಸಿ ಬೇಕಿದ್ದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಬೋದು ನೋಡಿ. ಉಳಿದಿರೋ ಒಂದು ತೆಂಗಿನಕಾಯಿಯನ್ನು ಪುನಃ ಹಾಕ್ತಾಯಿದ್ದೀನಿ. ಒಟ್ಟಿಗೆ 1.5 ತೆಂಗಿನಕಾಯಿ ಹಾಕಬೇಕು. ಈ ತೆಂಗಿನಕಾಯಿನ ಅಂದರೆ ನಾನು ಮಿಕ್ಸಿಯಲ್ಲಿ ರುಬ್ಬಿರೋದ್ರಿಂದ ಅದು ಸ್ವಲ್ಪ ತುಂಬ ಸಣ್ಣ ಆಯಿತು, ಅದಕ್ಕಾಗಿ ಒಂದು ಸ್ವಲ್ಪ ತುರಿದು ಹಾಕ್ತಾ ಇರೋದು ನಾನು. ನೀವು ಗ್ರೈಂಡರಲ್ಲಿ ಇದು ಮಾಡೋದಾದರೆ ನಿಮಗೆ ಹದವಾಗಿ ಸಣ್ಣ ಮಾಡಿ ಮಾಡ್ಬೋದು. ಗ್ರೈಂಡರಲ್ಲಿ ಅದೇ ಕಲ್ಲಲ್ಲಿ ಆದರೆ ತುಂಬ ಒಳ್ಳೆಯದಾಗ್ತದೆ, ಟೇಸ್ಟ್ ಆಗ್ತದೆ ನೀವು ಈ ಮಿಕ್ಸಿಯಲ್ಲಿ ಮಾಡೋದಕ್ಕಿಂತ. ನೋಡಿ ಸೂಪರಾಗಿ ಬಂದಿದೆ ಫ್ರೆಂಡ್ಸ್, ಒಮ್ಮೆ ಟ್ರೈ ಮಾಡಿ ನೀವು ಈ ಥರ ಗುಜ್ಜೆ